ಗಳು ಜೀವಕ್ಕೆ ಅತ್ಯಂತ ಅಪಾಯಕಾರಿ ಮತ್ತು ಇಂತಹ ಸಂದರ್ಭಗಳಲ್ಲಿ ತಕ್ಷಣದ ಹಸ್ತಕ್ಷೇಪದ ಇಮಿಡಿಯೇಟ್ ಇಂಟರ್ವೆನ್ಷನ್ ಅಗತ್ಯವಿರುತ್ತದೆ. ಇಂತಹ ರೋಗಿಗಳಲ್ಲಿ ಸೋಂಕು ಉಂಟಾಗದಂತೆ ತಡೆಯುವುದು ನಮಗೆ ಎದುರಾಗುವ ಅತ್ಯಂತ ದೊಡ್ಡ ಸವಾಲು, ಏಕೆಂದರೆ ಈ ಸೋಂಕು ಕೇವಲ ಗಾಯಕ್ಕೆ ಸೀಮಿತವಾಗದೆ ದೇಹದ ಇತರ ಪ್ರಮುಖ ಅಂಗಾಂಗಗಳಿಗೂ ಹಾನಿ ಮಾಡುವ ಸಾಧ್ಯತೆ ಇರುತ್ತದೆ. ಯಾವುದೇ ತೀವ್ರತರದ ಸುಟ್ಟ ಗಾಯಾಳುಗಳ ಚಿಕಿತ್ಸೆಯಲ್ಲಿ ಮೊದಲ 48 ಗಂಟೆಗಳು ಅತ್ಯಂತ ನಿರ್ಣಾಯಕವಾಗಿರುತ್ತವೆ. ಸ್ಪರ್ಶ್ ಆಸ್ಪತ್ರೆಯ ನಮ್ಮ ತಂಡವು ಮೊದಲಿಗೆ ಈ ಕೆಳಗಿನ ಅಂಶಗಳ ಮೇಲೆ ಕೇಂದ್ರೀಕರಿಸಿತು: ಉಸಿರಾಟದ ಸ್ಥಿರೀಕರಣ, ಉಸಿರಾಟದ ತೊಂದರೆಯಿದ್ದವರಿಗೆ ತಕ್ಷಣ ಬೆಂಬಲ ನೀಡುವುದು, ನಿಖರವಾದ ದ್ರವ ನಿರ್ವಹಣೆ ಫ್ಲೂಯಿಡ್ ಮ್ಯಾನೇಜ್ಮೆಂಟ್, ದೇಹದಲ್ಲಿ ನೀರಿನಂಶ ಸಮತೋಲನದಲ್ಲಿಡುವುದು, ತಾಪಮಾನ ನಿಯಂತ್ರಣ, ಸುಟ್ಟ ಗಾಯಾಳುಗಳ ದೇಹದ ಉಷ್ಣತೆ ಕಾಪಾಡುವುದು ಬಹಳ ಮುಖ್ಯ, ಆಕ್ರಮಣಕಾರಿ ಗಾಯಗಳ ಆರೈಕೆ, ಸೋಂಕು ಹರಡದಂತೆ ಗಾಯಗಳನ್ನು ಸ್ವಚ್ಛಗೊಳಿಸಿ ಚಿಕಿತ್ಸೆ ನೀಡುವುದು, ತಡೆರಹಿತ ಪೋಷಣೆ, ಚೇತರಿಕೆಗೆ ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಒದಗಿಸುವುದು. ನಮ್ಮ ತೀವ್ರ ನಿಗಾ ಘಟಕ, ಐಸಿಯು ಮತ್ತು ವಿಶೇಷ ದಾದಿಯರ ತಂಡವು ಇವೆಲ್ಲವನ್ನೂ ಅತ್ಯಂತ ಶಿಸ್ತುಬದ್ಧವಾಗಿ ನಿರ್ವಹಿಸಿದ್ದರಿಂದಲೇ ಆ 5 ರೋಗಿಗಳನ್ನು ಅಪಾಯದಿಂದ ಪಾರು ಮಾಡಲು ಸಾಧ್ಯವಾಯಿತು. ಬರ್ನ್ಸ್ ಕೇಸಸ್ ಸ್ಟ್ಯಾಂಡ್ ಅಲೋನ್ 1-2 ಅಥವಾ ಬರುತ್ತೆ. ಒಂದೇ ಸಲ 5 ಕೇಸ್ಗಳು ಮಾಡೋದು ಅನ್ನೋದು ತುಂಬ ರೇರ್. ಓಕೆ, ಇನ್ ಅ ಪ್ರೈವೇಟ್ ಸೆಟಪ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಈ ಥರ ಇರೋದು ಒಂದು. ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ 93% ಬರ್ನ್ಸ್ ಪೇಷಂಟ್ ಸರ್ವೈವ್ ಆಗಿರೋದು ನನ್ನ ಕಣ್ಣಾರ ನೋಡಿದ್ದು. ಆ ಟೀಮಲ್ಲಿ ಇದ್ದಿದ್ದೀನಿ ಯಾವಾಗ UK-ನಲ್ಲಿದ್ದಾಗ. 93% ಬರ್ನ್ಸ್ ಇಲ್ಲಿ ಇನ್ನೂ ನೋಡಿಲ್ಲ. ಐ ಹ್ಯಾವ್ ನಾಟ್ ಸೀನ್ ಟಿಲ್ ಡೇಟ್ 93% ಬರ್ನ್ಸ್ ಸರ್ವೈವಿಂಗ್. ಸೊ ಅದು ಹೇಳಿದಾಗ ಅಫ್ಕೋರ್ಸ್ ಅಲ್ಲಿ ನಾನು ಆರಂಭದಲ್ಲಿ ಹೇಳಿದ್ದೀನಿ, ಯು ಹ್ಯಾವ್ ಟು ಡೂ ವಾಟ್ ಎವರ್ ಇಟ್ ಟೇಕ್ಸ್ ಟು ಸೇವ್ ದ ಪೇಷಂಟ್, ದೆನ್ ಓನ್ಲಿ ಯು ಕ್ಯಾನ್ ಥಿಂಕ್ ಆಫ್ 80-90% ಬರ್ನ್ ಸರ್ವೈವಿಂಗ್. ಆ ಥರ ಆ ಮಟ್ಟಕ್ಕೆ ಬರ್ನ್ ಆಗಿರೋರು ಸರ್ವೈವ್ ಆಗಬೇಕು ಅಂತಂದರೆ ಎಲ್ಲನೂ ಮಾಡಬೇಕು. ಅದಕ್ಕೆ ಎಲ್ಲಿ ರಿಸ್ಟ್ರಿಕ್ಷನ್ ಇರಬಾರ್ದು. ಅಂದರೆ ಇದು ಯೂಸ್ ಮಾಡಿದ್ರೆ ಖರ್ಚು ಜಾಸ್ತಿ ಆಗುತ್ತೆ, ಇದು ಯೂಸ್ ಮಾಡಿದ್ರೆ ಖರ್ಚು ಕಡಿಮೆ, ಆ ಥರ ರಿಸ್ಟ್ರಿಕ್ಷನೇ ಇರಬಾರ್ದು. ಕೇಳಿದ್ದೆಲ್ಲ ಸಿಗಬೇಕು ಪೇಷಂಟ್ ಮ್ಯಾನೇಜ್ ಮಾಡೋದಕ್ಕೆ. ಅದು ನಮ್ಮ ದೇಶದಲ್ಲಿ ಇನ್ನೂ ಆ ಲೆವೆಲ್ಗೆ ನಾವು ಹೋಗಿಲ್ಲ. ಅಲ್ಲಿ ಹೇಗೆ ಅಂತಂದರೆ, ನಿಮಗೆ ಆ ಪೇಷಂಟು 1.5 ವರ್ಷ ಹಾಸ್ಪಿಟ್ಲಲ್ಲಿ ಇದ್ರು, 93% ಬರ್ನ್ಸ್. ಅವ್ರಿಗೆ ಉಳಿದಿರೋ ಸ್ಕಿನ್ ಎಲ್ಲಿ, ಅಂಡರ್ ಆರ್ಮ್ಸಲ್ಲಿ ಸ್ವಲ್ಪ, ಅರೌಂಡ್ ದ ಎನಸ್ ಮತ್ತು ಫಿಂಗರ್ಸ್ ಮಧ್ಯದಲ್ಲಿ, ಈ ಆ ಥರ ಕೆಲವೊಂದು ಭಾಗದಲ್ಲಿ ಮಾತ್ರ ಉಳಿದಿರೋ ಸ್ಕಿನ್, ಬೇರೆ ಎಲ್ಲ ಸುಟ್ಟೋಗಿದೆ. ಅಂಥ ಪೇಷಂಟ್ ಸರ್ವೈವ್ ಆಗಬೇಕು ಅಂತಂದರೆ ಅಲ್ಲೂ ಕಷ್ಟನೇ. 93% ಸರ್ವೈವ್ ಆಗೋದು ತುಂಬ ರೇರ್ ಚಾನ್ಸಸ್, 80-85%. ಸೊ 1.5 ವರ್ಷ ಹಾಸ್ಪಿಟ್ಲಲ್ಲಿ, 6 ತಿಂಗಳು ICUನಲ್ಲಿ, 200 ಟೈಮ್ಸ್ ಆಪರೇಷನ್ ಥಿಯೇಟರ್ಗೆ ಹೋಗಿ ಬರಬೇಕು ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಈಸ್ ದ ಕಾಸ್ಟ್. ಆ್ಯಂಡ್ ದಟ್ ಇಸ್ ಬೀನ್. ಸೊ ಇವತ್ತು ಈ ಒಂದು ಸಮಾವೇಶದಲ್ಲಿ ನಾವು ನಮ್ಮ ಸ್ಪರ್ಶ್ ಹಾಸ್ಪಿಟಲ್ RR ನಗರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ, ನನ್ನ ಹೆಸರು ಡಾಕ್ಟರ್ ಗುಣಶೇಖರ್ ಉಪ್ಪಲಪಾಟಿ, ನಮ್ಮ ಕೊಲೀಗ್ ಡಾಕ್ಟರ್ ದೀಪಕ್ KL ಗೌಡ, ನಾವು ಇಬ್ಬರು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ. ನಮಗೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ನಿತಿನ್ ಕಡೆಯಿಂದ ಫೆಬ್ರವರಿ 1st ವೀಕಲ್ಲಿ ಸಾಯಂಕಾಲ ಒಂದು 8:30-9 o'clock ಆ ಟೈಮಲ್ಲಿ ಒಂದು ಕಾಲ್ ಬಂದಿತ್ತು. ಈ ಥರ ಒಂದು ಇಂಡಸ್ಟ್ರಿ ಎಕ್ಸ್ಪ್ಲೋಷನ್ ಆಗಿದೆ, ಅದರಲ್ಲಿ ಬರ್ನ್ಸ್ ಆಗಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರೆ ಅರೌಂಡ್ 40-60% ಇದೆ. ಮತ್ತು ಫೇಶಿಯಲ್ ಬರ್ನ್ಸ್ ಇದೆಯಾ ಅಂತ ಕೇಳಿದಾಗ ಹೌದು ಇದೆ ಅದರಲ್ಲಿ. ಅಂತಂದರೆ ಟಾಕ್ಸಿನ್ಸ್, ಸೈಟೋಕೈನ್ ಸ್ಟಾರ್ಮ್ ಬಿಕಾಸ್ ಆಫ್ ದ ಡೆಡ್ ಸ್ಕಿನ್ ಆನ್ ದ ಬಾಡಿ, ಅದನ್ನೆಲ್ಲ ಆವಾಗಲೇ ಮೊದಲನೇ ವಾರದಲ್ಲೇ ಆಪ್ರೇಷನ್ ಥಿಯೇಟರ್ ಕರ್ಕೊಂಡೋಗಿ ಬರ್ನ್ ಆಗಿರೋ ಚರ್ಮ ಎಲ್ಲ ತೆಗೆದು ಅದನ್ನು ಕವರ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಬ್ಯಾಂಕ್, ವಿಕ್ಟೋರಿಯಾ ಹಾಸ್ಪಿಟಲಲ್ಲಿರುವಂಥ ಸ್ಕಿನ್ ಬ್ಯಾಂಕಿಂದ ಸ್ಕಿನ್ ತರಿಸ್ಕೊಂಡು ಅದನ್ನು ಹಾಕಿ ಕವರ್ ಮಾಡಿದಾಗ ನಾವು ವಾಟರ್ ಲಾಸು, ಫ್ಲೂಯಿಡ್ ಮತ್ತು ಸಾಲ್ಟ್ ಲಾಸು, ಹೀಟ್ ಲಾಸ್ ಅದೆಲ್ಲ ಪ್ರಿವೆಂಟ್ ಮಾಡೋಕ್ಕಾಯಿತು. ಸೊ ಹಾಗಾಗಿ ಮೊದಲನೇ ವಾರ ಸರ್ವೈವ್ ಆಗಿದ್ದಾರೆ. 2ನೇ ವಾರ ಇನ್ಫೆಕ್ಷನ್ ಬರದೇ ಇರೋ ಥರ ನೋಡ್ಕೊಂಡಿರೋದ್ರಿಂದ 2ನೇ ವಾರ ಸರ್ವೈವ್ ಆಗಿದ್ದಾರೆ. ಯಾಕಂದರೆ 2ನೇ ವಾರದಲ್ಲಿ ಸೆಪ್ಟಿಕ್ ಶಾಕ್ ತುಂಬ ಕಾಮನ್. ಸೊ ಅದನ್ನು ನಾವು ಮೇಯ್ನ್ಲಿ ಬಿಕಾಸ್ ಆಫ್ ಬ್ಯಾರಿಯರ್ ನರ್ಸಿಂಗ್, ಒಂದೊಂದು ಪೇಷಂಟಿಗೆ ಒಂದು ಸಪ್ರೇಟ್ ನರ್ಸನ್ನು ಕೊಟ್ಟು, ಒಂದು ದಿನದಲ್ಲಿ 3 ಶಿಫ್ಟ್ಸಲ್ಲಿ ಟೋಟಲ್ ಐ ಥಿಂಕ್ 21-22 ನರ್ಸಸ್ ವೆರ್ ಸ್ಪೇರ್ಡ್ ಓನ್ಲಿ ಫಾರ್ ದೀಸ್ 5 ಪೇಷಂಟ್ಸ್ ಡ್ಯೂರಿಂಗ್ ದ ಫಸ್ಟ್ 2 weeks. ಸೊ ಅವರೆಲ್ಲ ಒಂದೊಂದು ಪೇಷಂಟ್ ಸಪ್ರೇಟಾಗಿ ನೋಡ್ಕೊಂಡಿರೋದ್ರಿಂದ ಯಾವುದೇ ಒಂದು ಇನ್ಫೆಕ್ಷನ್ ಆಗದೆ ಈ ಎಲ್ಲ ಪೇಷಂಟ್ಸನ್ನು ರಿಕವರ್ ಆಗಿ ಮನೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ಈ ಮುಖಾಂತರ ನಾನು
ಜನತೆಗೆ ಕೇಳ್ಕೊಳ್ಳೋದು ಏನಂತಂದರೆ, ಸ್ಕಿನ್ ಬ್ಯಾಂಕಿಗೆ ಚರ್ಮದಾನ ಮಾಡಿ ಆ ಥರ ಮಾಡೋದ್ರಲ್ಲಿ ಈ ಥರ ಪೇಷಂಟ್ಸನ್ನ ನಾವು ಸೇವ್ ಮಾಡ್ಬೋದು. ಅದು ನೀವು ಚರ್ಮದಾನ ಮಾಡಿಲ್ಲ ಅಂತಂದರೆ ನಮಗೆ ಮೊದಲನೇ ವಾರದಲ್ಲಿ ಬೇಕಾಗಿರೋ ಚರ್ಮ ಸಿಗಲ್ಲ. ಅಂಥ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಸೇವ್ ಮಾಡೋದು. ಮತ್ತು ಏನೇ ಬರ್ನ್ ಆಯಿತು ಅಂತಂದ್ರೂ ಮೋರ್ ದೆನ್ 30% ಆ ಥರ ಬರ್ನ್ಸ್ ಆದಾಗ ನೀವು ಸರಿಯಾದ ಆಸ್ಪತ್ರೆಗೆ ಹೋಗಿ ವಿತೌಟ್ ಡಿಲೇ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ, ಎಸ್ಪೆಷಲಿ ಫೇಶಿಯಲ್ ಬರ್ನ್ಸ್ ಎಲ್ಲ ಆದಾಗ ಕ್ರಿಟಿಕಲ್ ಕೇರ್ ಸಪೋರ್ಟ್ ಎಲ್ಲ ಚೆನ್ನಾಗಿರೋ ಆಸ್ಪತ್ರೆಗೆ ಸೇರಿಕೊಂಡು ಸರಿ ಮಾಡಿಸ್ಕೊಳ್ಳಿ. ಸೊ ಇದು ಮತ್ತು ಮಾಸ್ ಕ್ಯಾಶುಯಾಲಿಟಿ ಆ ಥರ ಏನಾದರೂ ಆದಾಗ ಆ ಥರ ಹಾಸ್ಪಿಟಲ್ಸ್ ಯಾವುದು ಮಾಸ್ ಕ್ಯಾಶುಯಾಲಿಟಿ ಪ್ರಿಪೇರ್ಡ್ ಆಗಿರ್ತಾರೋ ಅಂಥ ಹಾಸ್ಪಿಟಲ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಬೆಟರು. ಇನಿಷಿಯಲ್ ಆಗಿ ಅಲ್ಲಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರೇನು ಇನ್ನೊಂದು ಏನಂತ ನಾನು ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್ ಈಸ್ ದಟ್ ನಾಟ್ ಸರ್ಪ್ರೈಸ್ಡ್ ಥಿಂಕಿಂಗ್ ದಟ್ ಸ್ಪರ್ಶ ಹಾಸ್ಪಿಟಲ್ ಆರ್ ನಗರ್ ಅಲ್ಲಿ ಇರೋದು ಇಟ್ ಈಸ್ ಎ ಸ್ಟ್ರಾಟಜಿಕ್ ಲೊಕೇಶನ್. ಯಾಕಂತಂದರೆ ನೈಸ್ ರೋಡಿಂದ ಜಸ್ಟ್ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ದ ಹಾಸ್ಪಿಟಲ್ ಫ್ರಮ್ ನೈಸ್ ರೋಡ್, ಆ್ಯಂಡ್ ದಿಸ್ ನೈಸ್ ರೋಡ್ ಈಸ್ ಕನೆಕ್ಟೆಡ್ ಟು ಆಲ್ ದ ರೇಡಿಯಲ್ ಆರ್ಟೀರಿಯಲ್ ರೋಡ್ಸ್. ನಮಗೆ ಆ ಕಡೆ ಹೊಸೂರು ರೋಡಿಂದ ಹಿಡಿದು ಮತ್ತು ಬನ್ನೇಘಟ್ಟ ರೋಡ್, ಕನಕಪುರ ರೋಡ್, ಮತ್ತು ಮೈಸೂರು ರೋಡ್, ಮತ್ತು ತುಮಕೂರು ರೋಡ್, ಮಾಗಡಿ ರೋಡ್, ಇದೆಲ್ಲನೂ ನೈಸ್ ರೋಡಿಗೆ ಸೇರುತ್ತೆ. ಅಲ್ಲಿಂದ ಒಂದು ಸ್ಟ್ರೈಟ್ ರೋಡು ನೈಸ್ ರೋಡ್ ಇದೆ, ಎಕ್ಸ್ಟೆನ್ಷನ್ ಇಲ್ಲಿ ಆರ್ ನಗರ್ಗಿದೆ. ಸೊ ಹಾಗಾಗಿ ದ ಟೈಮ್ ಸೇವ್ಡ್, ಈ ಟ್ರಾಫಿಕಲ್ಲಿ ಸಿಗಾಕೊಂಡು ಆ ಥರ ಪ್ರಾಬ್ಲಮ್ ಇಲ್ಲದೆ ದೇ ಕ್ಯಾನ್ ರೀಚ್ ಸೇಫ್ಲಿ. ಆ್ಯಂಡ್ ಆಲ್ ದೀಸ್ ಇಂಡಸ್ಟ್ರಿಯಲ್ ಪ್ಲೇಸಸ್ ವಿಚ್ ಆರ್ ಲೊಕೇಟೆಡ್ on Mysore Road or Kanakpura Road, Hosur Road and Tumkur Road. There are many industrial hubs. If there are any mass casualty or injuries like that, don't think twice. Come straight to RR Nagar, where we have got a very good team and we can manage it very well. That much confidence I can give. ಸರ್, ಇನ್ನೊಂದು ಇವಾಗ ಇನ್ಸಿಡೆಂಟ್ ಆಗಿರುತ್ತಲ್ವ, ಬರ್ನ್ ಆಗಿರುತ್ತಲ್ಲ, ಎಷ್ಟು ಅವರ್ ಒಳಗಡೆ ಅವ್ರು ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೇದಂತ ಹೇಳ್ತೀರಾ? Immediate. It depends upon the percentage of the burns, but again, as doctor told, ಇನ್ನೊಂದು ಕಡೆ equipment ಇಲ್ದಿರೋ ಕಡೆ, man power ಇಲ್ದಿರೋ ಕಡೆ ಹೋಗಿ ಟೈಮ್ ವೇಸ್ಟ್ ಮಾಡೋ ಬದಲು as early as possible they can go to a tertiary center where plastic surgeons are available, multidisciplinary team is available. As early as possible if they come, that whatever golden hour where we can manage the patient without having any other further complications. Within 2 hours, they can come. What happens is, if you go to too many places, there are chances that infection can enter. And then you may come here, we may take very good barrier nursing and all that. But still infection is already there in the wound. So hangage, straight away. If you can come. Otherwise, if you go to nearby place for first aid, getting a IV line, ಏನಾಗುತ್ತೆ ಅಂತಂದರೆ ಒಂದು 2-3 hours ಕಳ್ಕೊಂಬಿಟ್ರೆ ಬಾಡಿನಲ್ಲಿರೋ ನೀರೆಲ್ಲ ಹೋಗ್ಬಿಟ್ಟು ಮತ್ತೆ ಐ ವಿ ಲೈನ್ ತೊಗೊಳ್ಳೋದು ಕಷ್ಟ. ಮತ್ತು ಅದಕ್ಕೊಂದು ಸಣ್ಣ ಆಪ್ರೇಷನ್ ಮಾಡಿ ಐ ವಿ ಲೈನ್ ಹಾಕಬೇಕಾಗುತ್ತೆ. ಬಟ್ ಅದು ನಾವು ಮಾಡ್ತೀವಿ, ದಟ್ಸ್ ವೈ ಸೆಂಟ್ರಲ್ ಲೈನ್ ಹಾಕ್ತೀವಿ, ವೇನಸ್ ಫಸ್ಟ್ ಏಡ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಆದಷ್ಟು ಫ್ಲೂಯಿಡ್ ಇಂಟೇಕ್, ಎಲೆಕ್ಟ್ರೋಲೈಟ್ಸ್ ಇಂಟೇಕ್, ಈ ಥರ ಬರೋ ದಾರಿನಲ್ಲೂ ಎಲೆಕ್ಟ್ರೋಲೈಟ್ಸ್ ತೊಗೋಬೇಕು. ಎಷ್ಟಾದರೆ ಅಷ್ಟು ಕುಡಿತಾ ಇರಬೇಕು. ಇಟ್ ದೇ ಕ್ಯಾನ್ ಡ್ರಿಂಕ್. ಮತ್ತು ಬರೋಷ್ಟೊತ್ತಿಗೆ ನಮಗೆ ಅಟ್ಲೀಸ್ಟ್ ಡಿಹೈಡ್ರೇಷನ್ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಆದಷ್ಟು ಬೇಗ ಬಂದರೆ ಬೆಟರ್. ಎಸ್ಪೆಷಲಿ ಏರ್ವೇ ಬರ್ನ್ಸ್ ಆದಾಗ ವಿತಿನ್ 1 hour ಬಂದರೆ ಬೆಟರ್. ಲೇಟ್ ಆಯಿತು ಅಂತಂದರೆ ಟ್ಯೂಬ್ ಹಾಕೋದು ಕಷ್ಟ ಆಗುತ್ತೆ. ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಸ್ವೆಲ್ಲಿಂಗ್ ಆಗ್ಬಿಡುತ್ತೆ, ಟ್ಯೂಬ್ ಹೋಗೋಕ್ಕೂ ಜಾಗ ಇರೋದಿಲ್ಲ. ಇವಾಗ